ಸ್ನೇಹಿತರೆ, ಲಾ ಪಾಯಿಂಟ್ಗೆ ಸ್ವಾಗತ. ನಾವು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಿನ್ನೆ ನಾನು ಮಾತಾಡ್ತಾ ಇದ್ದೆ, ಈ ಒಂದು ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ಮೇಲೆ ಪೊಲೀಸ್ ಅವರು ತಮ್ಮ ಪ್ರಕ್ರಿಯೆಯನ್ನು ಮುಗಿಸಿದಾಗ ಯಾವ ರೀತಿ ಕೋರ್ಟ್ ವರ್ಕ್ ಮಾಡುತ್ತೆ ಅಂತ ಪೊಲೀಸ್ ಅವರಿಂದ ಈ ಒಂದು ಫೈನಲ್ ರಿಪೋರ್ಟ್ ಫೈಲ್ ಆದಮೇಲೆ ಕೋರ್ಟು ಅದನ್ನು ಗಮನಕ್ಕೆ ತೆಗೆದುಕೊಳ್ಳುತ್ತೆ. ಪೊಲೀಸರು ಫೈಲ್ ಮಾಡಿರೋ ಯಾವುದೇ ರಿಪೋರ್ಟ್ ಇರ್ಬೋದು, ಅದನ್ನು ಕೋರ್ಟ್ ಒಪ್ಪೋದು ಬಿಡೋದು ಅದರ ಡಿಸ್ಕ್ರಿಷನರಿ ಪವರ್ ಆಗುತ್ತೆ. ಅದನ್ನು ಪ್ರಶ್ನಿಸುವ ಅಧಿಕಾರ ಯಾರಿಗೂ ಇರೋದಿಲ್ಲ. ಕೆಲವು ಸಂದರ್ಭಗಳಲ್ಲಿ ಈ ಪೊಲೀಸ್ ಇನ್ವೆಸ್ಟಿಗೇಷನ್ ಅನ್ನೋದು ಅವಶ್ಯಕತೆನೇ ಇರೋದಿಲ್ಲ. ನೇರವಾಗಿ ಅವರು ಒಂದು ಏನು ಮಾಡ್ಬೋದು, ಕೇಸ್ನ ಅವರು ಕೋರ್ಟ್ ಅಕ್ಸೆಪ್ಟ್ ಮಾಡುತ್ತೆ. ಉದಾಹರಣೆಗೆ ಬೈಗಾಮಿ ಅಥವಾ ಚೆಕ್ ಬೌನ್ಸ್ ಕೇಸ್ ಅಥವಾ ಡಿಫಮೇಷನ್ ಕೇಸ್, ಮಾನನಷ್ಟ ಮೊಕದ್ದಮೆ, ಈ ಥರ ಒಂದು ಮೊಕದ್ದಮೆಗಳಲ್ಲಿ ಅದು ಅಪರೆಂಟ್ ಫ್ರಮ್ ರೆಕಾರ್ಡ್ ಎಲ್ಲರಿಗೂ ಗೊತ್ತಿರೋದ್ರಿಂದ ಮತ್ತೆ ಪೊಲೀಸ್ ಇನ್ವೆಸ್ಟಿಗೇಷನ್ನ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ನೀವು ಚೆಕ್ ಬೌನ್ಸ್ ಕೇಸ್ ಮಾಡಿದಾಗ ಸಾಮಾನ್ಯವಾಗಿ ನೀವು ಕೋರ್ಟಿನ ಮೊರೆ ಹೋದ ತಕ್ಷಣ ನೀವಲ್ಲಿ ಕೋರ್ಟಲ್ಲಿ ಪ್ರೂವ್ ಮಾಡಿದ್ರೆ, ಅಂದರೆ ಇಲ್ಲಿ ಚೆಕ್ ಕೊಟ್ಟಿದ್ರು, ಇದು ಬೌನ್ಸ್ ಆಗಿದೆ, ಆ ಕಾನೂನು ಪ್ರಕ್ರಿಯೆ ಅಡಿಯಲ್ಲಿ ನಾವು ನೋಟಿಸ್ ಕೊಟ್ಟಿದ್ದೀವಿ, ಅದೆಲ್ಲ ಸರಿಯಾಗಿ ಪಾಲನೆ ಮಾಡಿದ್ದೀವಿ ಅಂದ ಕೂಡಲೇ ಅವ್ರೇನು ಮಾಡ್ತಾರೆ, ಸಮನ್ಸನ್ನು ಇಶ್ಯೂ ಮಾಡ್ತಾರೆ. ಅಂದರೆ ಕೋರ್ಟಿನ ಪ್ರಕ್ರಿಯೆಯಲ್ಲಿ ಸಮನ್ಸ್ ಮತ್ತು ವಾರೆಂಟ್ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಸಮನ್ಸ್ ಅಂತಂದರೆ ಆ ಒಂದು ಆರೋಪಿಗೆ ಅಥವಾ ನಿಗದಿತ ವ್ಯಕ್ತಿಗೆ ಒಂದು ನಿಗದಿತ ದಿನಾಂಕದಿಂದ ಆ ಕೋರ್ಟ್ ಮುಂದೆ ಹಾಜರಾಗಬೇಕು ಅನ್ನುವ ಮಾಹಿತಿ. ಇಲ್ಲಿ ಪೊಲೀಸ್ ಅವ್ರಿಗೆ ಏನು ಅರೆಸ್ಟ್ ಮಾಡುವ ಒಂದು ಅಧಿಕಾರ ಇರೋಲ್ಲ. ಸಮನ್ಸ್ ಅಂದರೆ ಮಾಹಿತಿ ಅಷ್ಟೇ ಆ ಒಂದು ವ್ಯಕ್ತಿಗೆ. ಆದರೆ ವಾರೆಂಟ್ ಅಂದಾಗ ಆ ಒಬ್ಬ ವ್ಯಕ್ತಿ ಸಮನ್ಸ್ಗೆ ಬೆಲೆ ಕೊಡದೇ ಇರುವಾಗ ಅಥವಾ ಆ ಒಂದು ಅಪರಾಧಕ್ಕೆ ಆ ವ್ಯಕ್ತಿ ಖಂಡಿತವಾಗ್ಲೂ ಕೋರ್ಟ್ ಮುಂದೆ ಬರಲೇಬೇಕು ಅನ್ನೋ ಒಂದು ಸಂದರ್ಭ ಇದ್ದಾಗ ಏನು ಮಾಡ್ತಾರೆ, ಕೋರ್ಟು ವಾರೆಂಟ್ ಇಶ್ಯೂ ಮಾಡ್ತಾರೆ. ವಾರೆಂಟ್ ಇಶ್ಯೂ ಆದಾಗ ಆ ಪೊಲೀಸು ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಇದೇ ರೀತಿ ಹಲವಾರು ಕಾನೂನು ವಿಚಾರಗಳನ್ನು ನಮ್ಮ ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ ಸ್ನೇಹಿತರೆ. ನಮಸ್ಕಾರ.